Hello, young champs. Welcome back to Triple T Academy. So, ನಿಮ್ಮ KCET 2026 ಮಾಕ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಸೊ ತಮ್ಮೆಲ್ರಿಗೂ ಗೊತ್ತು ಇವತ್ತು ಮಾಕ್ಸ್ ರಿಸಲ್ಟ್ಸ್ ಬಂದಿದೆ ಅಂತ. ಸೊ ಯು ಕ್ಯಾನ್ ಸಿ ಹಿಯರ್. ಸೊ ಸೀಟ್ ಅಲಾಟ್ಮೆಂಟ್ ಮಾಕ್ ರಿಸಲ್ಟ್ ಲಿಂಕ್. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ CET ನಂಬರ್ ಅಂಡ್ ಡೇಟ್ ಆಫ್ ಬರ್ತ್ ಹಾಕಿದ್ರೆ ಸೊ ನಿಮಗೆ ನಿಮ್ಮ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ. ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಯು ಆಲ್ ನೋ ದಟ್ ದಿಸ್ ಇಸ್ ನಾಟ್ ಯುವರ್ ಫೈನಲ್ ರಿಸಲ್ಟ್ಸ್. ದಿಸ್ ಇಸ್ ಜಸ್ಟ್ ಅ ಮಾಕ್ ರಿಸಲ್ಟ್ಸ್. ಸೊ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ನೋಟಿಫಿಕೇಶನ್ಸ್ನ ಕ್ಲಿಯರ್ ಆಗಿ ಎಲ್ಲರೂ ಒಂದು ಸಲ ಓದ್ಕೊಬೇಕಾಗುತ್ತೆ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇನ್ ದ್ಯಾಟ್ ನೋಟಿಫಿಕೇಶನ್ಸ್ ದೇ ಹ್ಯಾವ್ ವೆರಿ ಸ್ಪೆಸಿಫಿಕಲಿ ದೇ ಹ್ಯಾವ್ ಮೆನ್ಷನ್ಡ್. So for the admission to engineering, agricultural science, veterinary, BSc, PPT, allied health science courses, the priority of options entered by those eligible and interested candidate till 10 a.m. on 30th of June 2026 have been considered for the allotment, and the mock seat allotment results has been published on the KEA website on 5th of July 2026. So ಇಲ್ಲಿ ಏನು ಕನ್ಸಿಡರ್ ಮಾಡಿದಾರಲ್ಲ, ಸೊ ಈ ರ್ಯಾಂಕು ಸೊ ಟಿಲ್ 10 a.m. 30th of June 2026 ವರೆಗೂ ಏನೆಲ್ಲ ಆಪ್ಷನ್ ಎಂಟ್ರಿ ನೀವು ಮಾಡಿದಿರೋ ಸೊ ಅದ್ರ ಬೇಸಿಸ್ ಮೇಲೆ ಈ ಒಂದು ಮಾಕ್ ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿರೋದು. ಅಂಡ್ ದೆನ್ ಕಾಲೇಜ್ ವೈಸ್, ಕೋರ್ಸ್ ವೈಸ್, ಕ್ಯಾಟಗರಿ ವೈಸ್ ಕಟ್ ಆಫ್ ಇದು ಆಲ್ರೆಡಿ KEA ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. ಸೊ ಪ್ಲೀಸ್ ಗೋ ಬ್ಯಾಕ್ ಆಫ್ಟರ್ ಚೆಕಿಂಗ್ ದ ರಿಸಲ್ಟ್ಸ್ ಆಫ್ ದಿಸ್ ಮಾಕ್ ಸೀಟ್ ಅಲಾಟ್ಮೆಂಟ್ ಅಂಡ್ ದ ಕ್ಯಾಂಡಿಡೇಟ್ಸ್ ಕ್ಯಾನ್ ಆಡ್ ಆರ್ ರಿಮೂವ್ or change or modify their priority of options for the first round allotment within the last date fixed for entering the option, that is 9th of July 2026 10 a.m. ವರೆಗೂ ನಿಮಗೆ ನಿಮ್ಮ ಆಪ್ಷನ್ಸ್ ಇವಾಗ ಏನು ಹಾಕಿದಿರೋ ಸೊ ಅದನ್ನ ಆಲ್ಟರ್ ಮಾಡ್ಬೋದು, ರೀಅರೇಂಜ್ ಮಾಡ್ಬೋದು, ರೀಆರ್ಡರ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು ಅಥವಾ ಮಾಡಿಫೈಯು ಸಹ ಮಾಡ್ಬೋದು. ಇಟ್ ಈಸ್ ಅಪ್ ಟು ಯು. ಅಂಡ್ ದೆನ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನಿಮಗೆ ಯೋಗ ಅಂಡ್ ನ್ಯಾಚುರೋಪತಿ ಸೀಟ್ ಮ್ಯಾಟ್ರಿಕ್ಸ್ ಸಹ ಆಲ್ರೆಡಿ ಅಪ್ಲೋಡ್ ಮಾಡಿದ್ದಾರೆ. ಸೊ ನೀವೇನಾದ್ರೂ ಯೋಗ ನ್ಯಾಚುರೋಪತಿ ಲುಕ್ ನೋಡ್ತಿದ್ರೆ ಸೊ ಯು ಕ್ಯಾನ್ ಆಲ್ಸೋ ಆಡ್ ದಟ್ ಇನ್ ಟು ಯುವರ್ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. Those eligible candidates who have not entered the options for mock seat allotment can also enter their priority of options by registering and paying the non-refundable fee of 750 rupees. ಅಂದ್ರೆ ಇದು ಆಲ್ರೆಡಿ ಯಾರೆಲ್ಲ ನೀವು ಆಪ್ಷನ್ ಎಂಟ್ರಿಗೆ ಪಾರ್ಟಿಸಿಪೇಟೇ ಮಾಡಿಲ್ಲ ಅಂದ್ರೆ ಸೊ ನೀವೂ ಸಹ ಆಫ್ಟರ್ ದಿಸ್ ಮಾಕ್ ರೌಂಡ್ ರಿಸಲ್ಟ್ಸ್ ಆದಮೇಲೆ ನೀವೂ ಸಹ 750 rupeesನ ನಾನ್ ರಿಫಂಡಬಲ್ ಫೀನ ಪೇ ಮಾಡಿಬಿಟ್ಟು ನೀವು ಸಹ ಆಪ್ಷನ್ ಎಂಟ್ರಿಲಿ ಭಾಗವಹಿಸಿ ನಿಮ್ಮ ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ಯಾಂಡಿಡೇಟ್ ಶುಡ್ ಪ್ರಿಸರ್ವ್ ದ ಪ್ರಿಂಟ್ ಔಟ್ ಆಫ್ ದ ಫೈನಲ್ ಸಬ್ಮಿಟೆಡ್ ಆಪ್ಷನ್ಸ್. ಸೊ ಒಂದು ಸಲ ನೀವು ರೀಆರ್ಡರು ಅಥವಾ ರೀಅರೇಂಜ್ ಮಾಡಾದ್ಮೇಲೆ ಸೇವ್ ಆಪ್ಷನ್ಸ್ ಕ್ಲಿಕ್ ಮಾಡಿಬಿಟ್ಟು ಸೇವ್ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ ಯು ಹ್ಯಾವ್ ಟು ಡೌನ್ಲೋಡ್ ನಿಮ್ಮ ಅಪ್ಲಿಕೇಶನ್ ಹಾಕ್ಬೇಕು, ನಿಮ್ಮ ಆಪ್ಷನ್ ಎಂಟ್ರಿ ಏನು ಮಾಡಿರ್ತೀರೋ ಸೊ ಅದು ಫೈನಲ್ ಕಾಪಿನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಆ್ಯಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೋಟ್. ಆಫ್ಟರ್ ದ ಮಾಕ್ ರಿಸಲ್ಟ್ಸ್ ಅನೌನ್ಸ್ ಆದಮೇಲೆ ಸೊ ನೀವು ನಿಮ್ಮ ಆಪ್ಷನ್ಸ್ನ ಡಿಲೀಟ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು, ರೀಅರೇಂಜ್ ಮಾಡ್ಬೋದು, ರೀಆರ್ಡರ್ ಮಾಡ್ಬೋದು ಟಿಲ್ 9th of July. ಅಂದರೆ ಇವತ್ತಿಂದ 9th of July ಆಲ್ಮೋಸ್ಟ್ 3 ದಿನ ನಿಮಗೆ ಟೈಮ್ ಸಿಗುತ್ತೆ. ಸೊ ಅನೌನ್ಸ್ಮೆಂಟ್ ಆಫ್ ದ ಪ್ರೊವಿಷನಲ್ ರಿಸಲ್ಟ್ಸ್ ಫಾರ್ ದ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ವಿಲ್ ಬಿ ಆನ್ 14th of July ನಿಮ್ಮ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಇರುತ್ತೆ. ಅಂಡ್ ದೆನ್ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಇರುತ್ತೆ. ಅಂಡ್ ದೆನ್ ಅನೌನ್ಸ್ಮೆಂಟ್ ಆಫ್ ದ ಫೈನಲ್ ರಿಸಲ್ಟ್ ವಿಲ್ ಬಿ ಆನ್ 15th of July. ಸೊ ಚಾಯ್ಸ್ ಎಂಟ್ರಿ ಕುರಿತಾದಂತೆ ಸೊ ನೆಕ್ಸ್ಟ್ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಯಿಂದ ಡೀಟೇಲ್ಡ್ ಆಗಿ ನಿಮ್ಮ ಕೋರ್ಸ್ ವೈಸ್ ಆಪ್ಷನ್ಸ್ನ ಬಿಡ್ತಾರೆ. ಸೊ ಚಾಯ್ಸ್ ಎಂಟ್ರಿ ಕುರಿತಾದಂತೆ ಕಂಪ್ಲೀಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ಸ್ ನಮ್ಮ ಚಾನಲ್ ಮುಖಾಂತರ ನಿಮ್ಗೆ ಅವೈಲೇಬಲ್ ಆಗುತ್ತೆ. ಸೊ ನಿಮಗೆ ಇನ್ಸ್ಟೆಂಟ್ ನೋಟಿಫಿಕೇಶನ್ಸ್ ಬರಬೇಕು ಅಂದರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಹಾಗೆ ವಾಟ್ಸಪ್ ಚಾನಲ್ ಲಿಂಕ್ ಅನ್ನು ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಡೂ ಜಾಯಿನ್ ಸೊ ದಟ್ ಒನ್ಸ್ ದ ಲಿಂಕ್ ಇಸ್ ಅವೈಲಬಲ್ ನಿಮಗೆ ಕಂಪ್ಲೀಟ್ ಆಗಿ ಆಪ್ಷನ್ ಎಂಟ್ರಿ ಅಂಡ್ ದೆನ್ ಚಾಯ್ಸ್ ವೆರಿ ಇಂಪಾರ್ಟೆಂಟ್. ಎಷ್ಟೊಂದು ಜನ ಸ್ಟೂಡೆಂಟ್ಸು ಚಾಯ್ಸ್ನ ಪ್ರಿಯಾರಿಟಿ ಕೊಡಬೇಕಾದ್ರೆ ಸೊ ದೇ ವಿಲ್ ಫೇಲ್ ಇನ್ ದ್ಯಾಟ್. ಮಿಸ್ ಆಗಿ ಅಥವಾ ಹರಿಬರಿಲಿ ಯಾವುದೋ ಚಾಯ್ಸ್ನ ಕೊಟ್ಬಿಟ್ಟು ಸೊ ಅಂಡ್ ದೆನ್ ಆಪ್ಷನ್ ಎಂಟ್ರಿನ ಗಡ್ಬಡ್ ಮಾಡ್ಕೊತಾರೆ. ಸೊ ಆ ಥರ ಯಾವುದೇ ರೀತಿಯಾದಂತಹ ಮಿಸ್ಟೇಕ್ ನೀವು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಬಿಕಾಸ್ ವಿ ಆರ್ ಹಿಯರ್ ಟು ಗೈಡ್ ಯು. ಅಂಡ್ ವೆರಿ ಇಂಪಾರ್ಟೆಂಟ್ ಇನ್ನೊಂದು, ಸೊ ನಿಮ್ಮ ಸ್ಪೋರ್ಟ್ಸ್ ಎಲಿಜಿಬಿಲಿಟಿ ಅಂಡ್ ನಾನ್ ಎಲಿಜಿಬಿಲಿಟಿ ಲಿಸ್ಟ್ ಅನ್ನು ಸಹ ಬಿಟ್ಟಿದ್ದಾರೆ. ಸೊ ದೋಸ್ ಹು ಹ್ಯಾವ್ ಎಲಿಜಿಬಲ್ಡ್ ಸೊ ಇಲ್ಲಿ ನಿಮಗೆ ನಿಮ್ಮ ಹೆಸರು ಏನಾದರೂ ಇದ್ರೆ ಯಾರೆಲ್ಲ ಸ್ಪೆಷಲ್ ಸ್ಪೋರ್ಟ್ಸ್ಗೆ ಅಪ್ಲೈ ಮಾಡಿದ್ರು ಸೊ ಅವ್ರದ್ದು ಇಲ್ಲಿ ನೇಮನ್ನು ಸಹ ಫೀಚರ್ ಆಗ್ತಾ ಹೋಗುತ್ತೆ. ಯು ಕ್ಯಾನ್ ಕ್ರಾಸ್ ಚೆಕ್ ವಿತ್ ದಿಸ್. ಸೊ ಐ ಹೋಪ್ ನಿಮ್ಮ ಪ್ರೊವಿಷನಲ್
ಫಸ್ಟ್ ರೌಂಡ್ ಮಾಕ್ ಅಲಾಟ್ಮೆಂಟ್ ಕುರಿತಾದಂತೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ ರಿಗಾರ್ಡಿಂಗ್ ಯೋರ್ KEA ಕೌನ್ಸಿಲಿಂಗ್ or KEA ಪ್ರೊಸೀಜರ್ ಬಗ್ಗೆ, ಪ್ಲೀಸ್ ಡೂ ಕಮೆಂಟ್ so that definitely we'll make a dedicated video on that. Thank you and all the best.